ಇವತ್ತೇ ಮೊದಲನೇ ಬಾರಿಗೆ ವರ್ಧಂತಿ ದಿವಸ ತಾಯಿ ಮೇಲೆ ಸೂರ್ಯನ ಕಿರಣ ಬಿದ್ದಂಥದ್ದು ತೋರಿಸಿದೆ. ಚಿಕ್ಕ ಹುಡುಗರಲ್ಲಿ ನೋಡ್ತಿದ್ವಿ, ಅದು ಇವತ್ತವಳು ಹುಟ್ಟಿದ ಹಬ್ಬದ ದಿನ. ನನಗೆ ತುಂಬಾ ಖುಷಿ ಆಯ್ತು. ಅದು ಗುರುಗಳು ಬಂದು ತೋರಿಸಿದ್ದು, ನಾವ್ ಯಾರು ನೋಡಿರ್ಲಿಲ್ಲ. ನಾವೆಲ್ಲ ಸುಮ್ಮನೆ ಕೂತಿದ್ವಿ, ಲೈಟ್ ಅನ್ಕೊಂಡು ನಾವು ಸುಮ್ಮನೆ ಕೂತಿದ್ವಿ. ವರ್ಷ ದಿನ ಶುಭ ದಿನ, ಸೂರ್ಯದೇವ ಆ ತಾಯಿ ಮೇಲೆ ಆರತಿ ಮಾಡ್ದಂಗೆ ಆಯ್ತು. ಭಾರತಿ ವಿಶ್ವ ಭಾರತಿಯಾಗಿ ಹಿಂದೂ ರಾಷ್ಟ್ರವಾಗಲಿ, ವಿಶ್ವನೇ ಹಿಂದೂ ಆಗಲಿ ಅಂತ ಇವತ್ತು ದೇವಿಯಲ್ಲಿ ನಾವು ನಮ್ಮ ದೇಶ ಮಾತ್ರ ಹಿಂದೂ ಆಗಬಾರ್ದು, ಇಡೀ ವಿಶ್ವನೇ ಹಿಂದೂ ದೇಶವಾಗಬೇಕು. ಮತ್ತು ಸ್ನೇಹಿತರೆ, ವಿದ್ಯಾಚೌಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತೊಂದು ಪವಾಡ. ಏನು ಪವಾಡ ಅಂತ ಹೇಳಿದ್ರೆ, ಇಲ್ಲಿ ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನದ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಪವಾಡ. ಇವತ್ತು ತಾಯಿದು ವರ್ಧಂತಿ. ತಾಯಿ ವರ್ಧಂತಿ ಅಂತ ಹೇಳಿದ್ರೆ, ತಾಯಿ ಶ್ರೀಮಠಕ್ಕೆ ಬಂದ ದಿನವನ್ನು ವರ್ಧಂತಿ ಅಂತ ಹೇಳಿ ಆಚರಣೆ ಮಾಡ್ತೀವಿ, ಚಿಕ್ಕ ಜಾತ್ರೆ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇದು ತಾಯಿಯ ಹುಟ್ಟದಬ್ಬ ಅಂತ ಹೇಳಿ. ಈ ಹುಟ್ಟದಬ್ಬದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಇವಾಗ ಜಸ್ನವಾಗಿದ್ದು ಎಲ್ಲ ಉತ್ಸವ ಎಲ್ಲ ಮುಗೀತು, ಸಾವಿರಾರು ಜನ ಬಂದು ಉತ್ಸವ ಮುಗಿಸ್ಕೊಂಡು ಹೋದರು. ಹಾಗೆ ಇಲ್ಲಿ ತಾಯಿ ದರ್ಬಾರ್ ಮಾಡೋಕ್ಕೆ, ತಾಯಿ ದರ್ಬಾರ್ನಲ್ಲಿ ಕೂರಿಸಿದ್ದಾರೆ, ಒಂದು ಸಿಂಹಾಸನ ಮಾಡಿ ಬೆಳ್ಳಿ ಪೀಠದಲ್ಲಿ ಕೂರಿಸಿದ್ದಾರೆ ತಾಯಿನ. ತಾಯಿಗೆ ಇವತ್ತು ಶ್ರೀಮುಡಿ ಕಿರೀಟ ಕೂಡ ಹಾಕಿದ್ದಾರೆ, ವರ್ಧಂತಿ ಅಂತ ಹೇಳಿ, ಹುಟ್ಟದಬ್ಬ ಅಂತ ಹೇಳಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಶೀಟ್ಸ್ ಏನಿದೆ, ಈ ಶೀಟೆಲ್ಲ ಈಗ ಹೊಸದಾಗ ಆಗಿರುವಂಥದ್ದು, ಇನ್ನು ಕೆಲಸ ನಡೀತಾ ಇದೆ. ಈ ಶೀಟ್ ಕೆಲಸದಲ್ಲಿ ತಾಯಿ ಇರೋದು ಆ ಮೂಲೆಯಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಆ ಕಾರ್ನರಿಂದ ಸುಮಾರು ನನ್ನ ಪ್ರಕಾರ ಒಂದು ಹೆಚ್ಚು ಕಮ್ಮಿ ಒಂದು 400-500 ಅಡಿ ತುಂಬ ಇರಬೇಕು. ಅಲ್ಲಿಂದ ಸೀದಾ ತಾಯಿ ಮೇಲೆ ಕಿರಣ ಬೀಳತ್ತೆ. ಈಗ ಕಿರಣ ಬಿದ್ದು ಒಂದು 5 ನಿಮಿಷ ಆಯಿತು, ಕಿರಣ ಹೋಗುತ್ತೆ. ಅಂದರೆ ಇದೊಂದು ವಿಶೇಷವಾದ ದಿನದಲ್ಲಿ ಸೂರ್ಯದೇವನ ಆರತಿ ಅಂತ ಹೇಳ್ಬೋದು ಇದನ್ನು. ನೋಡಿ, ಶೀಟ್ ಅಲ್ಲಿದೆ ಕಾರ್ನರ್ ನೋಡಿ, ಅಲ್ಲಿಂದ ಅಲ್ಲಿ ಓಪನ್ ಸ್ಪೇಸ್ ಇರುವಂಥದ್ದು, ಇದೆಲ್ಲ ಕಾರ್ನರ್ ಕ್ಲೋಸ್ ಆಗಿದೆ. ಹಾಗೆ ನೋಡಿ ಸ್ನೇಹಿತರೆ, ನಮಗೆ ಆ ಕಾರ್ನರಿಂದ ಸೂರ್ಯನ ಕಿರಣ ನೋಡಿ ಎಷ್ಟು ಅಡೆತಡೆಗಳಿದೆ, ಕಂಬಗಳಿದೆ, ಫ್ಲೆಕ್ಸ್ಗಳಿದೆ, ಮೆಟಲ್ ಶೀಟ್ಸ್ ಇದೆ. ಅದ್ರ ಮುಖೇನ ಬಂದಂಥ ಸೂರ್ಯನ ಕಿರಣ ಇಲ್ಲಿ ತಾಯಿ ಮೇಲೆ ಬೀರತ್ತೆ. ನಾನು ಆಗಲೇ ಏನು ತೋರಿಸಿದೆ, ಶೀಟ್ ಆ ಕಾರ್ನರಿಂದ ಸುಮಾರು ನಾವು ಒಳಗಡೆ ಎಷ್ಟಿದ್ದೀವಿ ಅಂತ ಹೇಳಿದ್ರೆ ತುಂಬ ಒಳಗಡೆ ಇದ್ದೀವಿ. ಆ ಮಧ್ಯದಲ್ಲಿ ಶೀಟ್ಗಳಿದೆ, ಬ್ಯಾನರ್ ಇದೆ, ಫ್ಲೆಕ್ಸ್ ಇದೆ. ಆ ಎಲ್ಲದರ ಸಂದಿನಲ್ಲಿ ಇವತ್ತೇ ಮೊದಲನೇ ಬಾರಿಗೆ ವರ್ಧಂತಿ ದಿವಸ ತಾಯಿ ಮೇಲೆ ಸೂರ್ಯನ ಕಿರಣ ಬಿದ್ದಂಥದ್ದು. ಆ ಸೂರ್ಯನ ಕಿರಣದ ಕ್ಲಿಪ್ಸನ್ನು ಸಹ ತೋರಿಸ್ತೀನಿ. ನೀವು ಇದನ್ನು ಸುಮ್ಮನೆ ಏನೋ ಇಮ್ಯಾಜಿನರಿ ಹೇಳ್ತಾ ಇಲ್ಲ, ಬಹಳ ವಿಶೇಷವಾಗಿತ್ತು. ಇಲ್ಲಿ ನೋಡಿದ್ರು, ತುಂಬ ಜನ ನೋಡಿದ್ರು. ವಿನಯಣ್ಣ, ಹೆಂಗಿತ್ತು ವಿನಯಣ್ಣ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಇವತ್ತು ಆ ಸಂಧಿಯಿಂದ ಈ ಸಂದಿನಲ್ಲಿ ಫುಲ್ ಕ್ಲೋಸ್ ಆಗಿರ್ತಕ್ಕಂಥದ್ದು. ನಾನು ಸಂಕ್ರಾಂತಿ ದಿನ ಸ್ವಾಮಿ ಇದರಲ್ಲಿ ನೋಡ್ತೀನಿ, ಟಿವಿನಲ್ಲಿ ತೋರಿಸಿದೆ, ಚಿಕ್ಕ ಹುಡುಗರಲ್ಲಿ ನೋಡ್ತಿದ್ವಿ. ಅದು ಇವತ್ತವಳು ಹುಟ್ಟಿದ ಹಬ್ಬದ ದಿನ. ನನಗೆ ತುಂಬಾ ಖುಷಿ ಆಯ್ತು. ಅದು ಗುರುಗಳು ಬಂದು ತೋರಿಸಿದ್ದು, ನಾವ್ ಯಾರು ನೋಡಿರ್ಲಿಲ್ಲ. ನಾವೆಲ್ಲ ಸುಮ್ಮನೆ ಕೂತಿದ್ವಿ, ಲೈಟ್ ಅನ್ಕೊಂಡು ನಾವು ಸುಮ್ಮನೆ ಕೂತಿದ್ವಿ. ಗುರುಗಳು ಬಂದು ಸೂರ್ಯನ ಸ್ಪರ್ಶ ಆಗ್ತಿದೆ, ನೀವು ಯಾರು ಅದನ್ನೆಲ್ಲ ತುಂಬಾ ಜನ ಹೆಂಗ್ ಪರೀಕ್ಷೆ ಮಾಡಿದ್ರಿ, ಮೂಲಲೆಲ್ಲ ಅಡ್ಡ ಎಲ್ಲ ಕೈಯೆಲ್ಲ ಹಾಕಿ ಪರೀಕ್ಷೆ ಮಾಡಿದ್ರು. ತುಂಬಾ ದೂರ. ಶಿವಕುಮಾರ್, ಏನನ್ನಿಸ್ತು ಸರ್? ತುಂಬಾ ವಿಸ್ಮಯ ಅನ್ನಿಸ್ತು. ತಾಯಿಗೆ ಇವತ್ತು ಒಂದು ಹೊಸ ವರ್ಷದ ದಿನ, ಶುಭ ದಿನ, ಸೂರ್ಯದೇವ ಆ ತಾಯಿ ಮೇಲೆ ಆರತಿ ಮಾಡ್ದಂಗೆ ಆಯ್ತು. ಭಕ್ತಾದಿಗಳೆಲ್ಲ ತುಂಬಾ ಖುಷಿ ಪಟ್ರು. ಇವತ್ತಿನ ಉತ್ಸವ, ಇವತ್ತು ಜಾತ್ರೆ ಬಂದು ತುಂಬಾ ಚೆನ್ನಾಗಿ ನಡೀತು ತಾಯಿ ಸನ್ನಿಧಿಯಲ್ಲಿ. ಸೂರ್ಯನ ಕಿರಣ ತಾಯಿ ಮೇಲೆ ಏನು ಬಂತು ಅದನ್ನ ಬಹಳ ಜನ ಕಣ್ ತುಂಬಿಕೊಂಡ್ರು, ತುಂಬಾ ಜನ ಮೊಬೈಲಲ್ಲಿ ಸೆರೆ ಇಟ್ಕೊಂಡ್ರು. ನಮ್ಮ ಕ್ಯಾಮ್ರಾದಲ್ಲಿ ಕೂಡ ಸೆರೆ ಆಗಿದೆ. ಬನ್ನಿ, ನಿಮ್ಮನ್ನೆಲ್ಲ ತೋರಿಸ್ತಾ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಶೀಟ್ ಎಲ್ಲ ಕವರ್ ಆಗಿದೆ ಅಲ್ಲ, ಯಾವ ಕಾರ್ನರ್ ಎಲ್ಲ ಬರ್ತಾ ಇರೋದಾ? ಆಮೂಲಲ್ಲಿ ಅಲ್ಲಿ ನಿಂತ್ಕೊಳ್ಳಿ. ಸ್ನೇಹಿತರೆ, ತಾಯಿ ವಿದ್ಯಾಚೌಡೇಶ್ವರಿಗೆ ಮಂಗಳ ಸ್ನಾನವನ್ನು ಮಾಡಿಸಲಾಯಿತು. ತಾಯಿ ವರ್ಧಂತಿ ದಿವಸ ಈ ಮಂಗಳ ಸ್ನಾನವನ್ನು ನೋಡೋದು ಬಹಳ ಅದೃಷ್ಟ ಅಂತ ಹೇಳಲಾಗತ್ತೆ.
ಬನ್ನಿ, ಕಲಿಯುಗದ ಕಾಮಧೇನು ಹಂಗ್ರಳ್ಳಿ ಬಸವಣ್ಣನ ಪಾದಪೂಜೆ ಮುಖೇನ ಶುರುವಾದಂಥ ಈ ಮಂಗಳ ಸ್ನಾನ ನೋಡೋಕ್ಕೆ ಬಹಳ ವಿಶೇಷವಾಗಿದೆ. ಅದರಲ್ಲೂ ಗುರುಗಳು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಬನ್ನಿ, ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ವರ್ಧಂತಿ ಮಹೋತ್ಸವ ಅಂತ ಹೇಳಿ 15ನೇ ತಾರೀಕು ಅಮ್ಮನವ್ರು ಬರ್ತಾರೆ. 16ನೇ ತಾರೀಕು ಶ್ರೀಮಠದಲ್ಲಿ ಅಮ್ಮನವ್ರನ್ನ ಬಿಚ್ಚುತ್ತೀವಿ, ಅಂದರೆ ಏನು ಮುದ್ರು ಕೊಟ್ಟಿರ್ತಾರೋ ಅದನ್ನು. 16ನೇ ತಾರೀಕು ಅಮ್ಮನವ್ರಿಗೆ ಈ ಸಂದರ್ಭದಲ್ಲಿ ತತ್ವನ್ಯಾಸ ಜೀವನ್ಯಾಸ ಆಗ್ತದೆ. ಇದು 17ನೇ ತಾರೀಕು ಅಮ್ಮನವ್ರ ವರ್ಧಂತಿ ಅಂತ ನಾವು ನಿಶ್ಚಯ ಮಾಡ್ತೀವಿ. ಶ್ರೀಮಠಕ್ಕೆ ಬಂದಂಥದ್ದು ಅಮ್ಮನವರು ಉತ್ತರಾಯಣದ 14ನೇ ತಾರೀಕು. 15ನೇ ತಾರೀಕು ಅಮ್ಮನವರು ಇನ್ನು ಬಟ್ಟೆ ತೆಗೆದು ಮುಚ್ಚಿರಲ್ಲ, ಕೆರೆಗೆ ಕರ್ಕೊಂಡೋಗಿ ಕೆರೆಯಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದಿರ್ತೀವಿ. ತದನಂತರ 16ನೇ ತಾರೀಕು ತತ್ವನ್ಯಾಸ ಜೀವನ್ಯಾಸನ ಅರಳಿ ಮರದ ಕೆಳಗಡೆ ಅಮ್ಮನವ್ರನ್ನ ಇಟ್ಟು ಸರ್ವ ದ್ರವ್ಯದಿಂದ ಅರಿಶಿನ, ಕುಂಕುಮ, ಗಂಧ ಮತ್ತು ಎಲ್ಲದರಿಂದ ಅಭಿಷೇಕ ಆಗುತ್ತೆ. ತದನಂತರ ಶುದ್ಧಿ ಮಾಡಿ ಮಾರನೇ ಬೆಳಗ್ಗೆ ಸೂರ್ಯೋದಯ ಕಾಲವನ್ನೇ ವರ್ಧಂತಿ ಮಹೋತ್ಸವ ಅಂತ ಹೇಳಿ ಶ್ರೀಮಠದಲ್ಲಿ ನಿರ್ಣಯ ಮಾಡಿದ್ದೀವಿ. ಈ ಸಲಿಂದ ಅದನ್ನು ಚಿಕ್ಕಜಾತ್ರೆ ಅಂತ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಈ ಸಲ ಅಮ್ಮನವರಿಗೆ ವಿಶೇಷವಾದಂಥ ಸಾನ್ನಿಧ್ಯಗಳೇನೆಂದರೆ, ನಾವು ಒಂದು ರಕ್ಷೆಯನ್ನು ಮೊದಲು ಕಟ್ಟಿದ್ದೀವಿ. ಅರಿಶಿನದ ದಾರವನ್ನು ರಕ್ಷೆ ಅಂತ ಕರಿತೀವಿ. ವಿದ್ಯಾಚೌಡೇಶ್ವರಿಗೆ ಹೇಳ್ತೀವಿ. ಈ ಒಂದು ಸುಸಂದರ್ಭದಲ್ಲಿ ಒಂದು ಕಂಕಣವನ್ನು ಕಟ್ತಾ ಇದ್ದೇವೆ, ಕಟ್ತೀವಿ. ಅದು ನಮೋ ಶ್ರೀ ವಿದ್ಯಾಚೌಡೇಶ್ವರಿ ಮಠದಲ್ಲಿ ಮೂಲ ಬೋರ್ ಹಾಕ್ಸಿದ್ದು ಬಾವಿಯಿಂದ ಇವತ್ತು ಒತ್ತ ಬೋರ್ಗಳಾಗಿ ನಿರ್ಣಯ ಮಾಡಿದ್ವಿ. ಉತ್ತರಾಭಿಮುಖವಾಗಿರ್ತದೆ. ಮತ್ತು ನಾವು ಉತ್ತರಾಭಿಮುಖವಾಗಿ ಇಲ್ಲ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಒತ್ತಬೇಕಾಗ್ತದೆ. ಯಾರೇ ಬೋರ್ಗಳು ಒತ್ತಬೇಕಾದ್ರೂ ಈ ಪಶ್ಚಿಮಕ್ಕೆ ಮುಖ ಹಾಕಬಾರ್ದು, ಉತ್ತರಕ್ಕೆ ಮುಖ ಹಾಕಿ, ಅಂದರೆ ಪೂರ್ವಕ್ಕೆ ಮುಖ ಹಾಕಿ ಒತ್ತಬೇಕು. ಅದು ಉತ್ತರವನ್ನು ನೋಡಿಕೊಂಡು ಅವಾಗ ಜಲದೇವತೆ ಎಲ್ಲಿರ್ತಾಳೋ ಅಲ್ಲಿ ದ್ರವ್ಯ ಧಾನ್ಯ ಎಲ್ಲವೂ ಸುದ ಅಭಿವೃದ್ಧಿ ಆಗ್ತದೆ. ಇದು ಸುಮಾರು ಶ್ರೀ ಕ್ಷೇತ್ರಕ್ಕೆ ಬಂದಂಥ 2010-11ನೇ ಸಾಲಲ್ಲಿ ಆಗ್ತಂಥ ಬಾವಿ ಇದು. ಅದಕ್ಕೆ ದೇವಿಗೆ ಎಲ್ಲರ ಭಕ್ತರ ಸಮ್ಮುಖದಲ್ಲಿ ಇಲ್ಲಿ ಕ್ಷೇತ್ರದಲ್ಲಿ ಈ ಒಂದು ಕಂಕಣದಲ್ಲಿ ಮೊದಲು ಗಜ ಇರುತ್ತೆ, ನೋಡ್ಬೋದು. ಅದ್ರ ವಾಡಿಕೆ ಪ್ರಕಾರವಾದ ಕಂಕಣ. ಗಜ ಆದಮೇಲೆ ಗಂಡ ಬೈರುಂಡ ಅಂದರೆ ರಾಜಮುದ್ರೆ, ಕರ್ನಾಟಕದ ಚಿಹ್ನೆ ಇರುತ್ತೆ. ತದನಂತರ ಶ್ರೀಮಠದ ಸಂಕೇತವಾಗಿ ಗೋವಿರುತ್ತೆ. ತಿರ್ಗಾ ಶ್ರೀಮಠದ ಒಂದು ರಕ್ಷಣೆಗಾಗಿ ನಾಗ ಇರ್ತಾನೆ, ಆದಿಶೇಷ ಇರ್ತಾನೆ. ಶ್ರೀ ಕ್ಷೇತ್ರದಲ್ಲಿ ನಿತ್ಯ ಬರುವಂಥ ಒಂದು ಗರುಡ ಪಕ್ಷಿಯನ್ನು ಸ್ವರ್ಣ ಪಕ್ಷಿಯಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಇಷ್ಟು ಅಭಿವೃದ್ಧಿ ಆಗಬೇಕಂತ ಸಂಕಲ್ಪ ಇದೆ. ಅದರೊಳಗೆ ಗಜ ಒಂದು ಬರಬೇಕು, ಆನೆ ಒಂದು ಬರಬೇಕಿದ್ದೆಲ್ಲ ಈ ಶ್ರೀ ಕ್ಷೇತ್ರದಲ್ಲಿ ಇದೆ. ಆದರೂ ಭಕ್ತರೊಬ್ಬರು ಹೇಳಿದರು ನಾವು ಕೊಡಿಸ್ತೀವಿ ಅಂತ. ಯಾಕೆ ಅವ್ರಿಗೆ ಆ ಒಂದು ಋಣ ಇಲ್ಲ. ಕ್ಷೇತ್ರಕ್ಕೆ ಏನಾದರೂ ಒಂದು ದಾನ ಮಾಡಬೇಕಾದ್ರೆ, ಒಂದನ್ನೇನಾದರೂ ಕೊಡಬೇಕಾದ್ರೆ ಆ ಕ್ಷೇತ್ರದ ಋಣಾನುಬಂಧೇನ ರೂಪೇಣ ಪಶುಪತಿ ಸುತಾಲಯ ಅಂತ ಋಣವನ್ನು ಇದ್ದರೆ, ಆ ಮಂಥನದ ಏಳಿಗೆ ಇದ್ದರೆ ಮಾತ್ರ ಅವರಿಂದ ದೇವತೆ ಮತ್ತು ಆ ಕ್ಷೇತ್ರ ಅದನ್ನು ಪಡ್ಕೊಳ್ಳುತ್ತೆ. ಅವರಿಂದ ಅದು ಸಾಧ್ಯ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಂದ ಬರಬಾರ್ದು ಅನ್ನುವಂಥದ್ದು ದೈವ ಸಂಕಲ್ಪ ಇದ್ದು ಅವರಲ್ಲಿ ಎರಡು ಮನಸ್ಸುಗಳಿದ್ರೆ ಆ ಕಾರ್ಯಗಳು ಯಾರಿಗೂ ಸದಾ ಸಿಗಲ್ಲ. ಅದನ್ನೂ ಸೇರಿಸಿ ನಾವೊಂದು ಕ್ಷೇತ್ರಕ್ಕೆ ಒಂದು ಸೇವೆ ಮಾಡ್ತೀವಿ ಅಂದ್ಕೊಂಡು ಆ ಸೇವೆ ಮಾಡದಲ್ಲೇ ಇರೋ ಕಾರಣ ನಮ್ಮಿಂದ ಅಲ್ಲ, ಅದು ಆ ಕ್ಷೇತ್ರನೇ ನಿನ್ನಿಂದ ನನಗೇನು ಬೇಡ ಅಂತ ದೂರ ಇಟ್ಟು ದೂರ ನಿಲ್ಲಿಸ್ಕೊಳ್ಳುತ್ತೆ. ಹಂಗಾಗಿರೋದ್ರಿಂದ ಇವತ್ತು ಯಾವ ವಾರ? ಇವತ್ತು ಮಂಗಳವಾರ ಇರೋದ್ರಿಂದ ಮಂಗಳವಾಗಲಿ, ರಾಷ್ಟ್ರ ತಾಯಿ ಭಾರತಿ ವಿಶ್ವ ಭಾರತಿಯಾಗಿ, ಹಿಂದೂ ರಾಷ್ಟ್ರವಾಗಲಿ, ವಿಶ್ವನೇ ಹಿಂದೂ ಆಗಲಿ ಅಂತ ಇವತ್ತು ದೇವಿಯಲ್ಲಿ ನಾವು ನಮ್ಮ ದೇಶ ಮಾತ್ರ ಹಿಂದೂ ಆಗಬಾರ್ದು, ಇಡೀ ವಿಶ್ವನೇ ಹಿಂದೂ ದೇಶವಾಗಬೇಕು. ಮತ್ತು ಎಲ್ಲರಿಗೂ ಭಗವತಿ ಆದವಳು ಔದಾರ್ಯ ಮನೋಭಾವವನ್ನು ಕೊಡಬೇಕು. ಯಾರಿಗೂ ಸಹ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರದಂತೆ ಒಳ್ಳೆಯ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಧರ್ಮದ ರಕ್ಷಣೆಯನ್ನು ಸದಾಕಾಲ ಎಲ್ಲರ ಹೊಣೆಗಾರಿಕೆ ಆಗಿರೋದ್ರಿಂದ ನಾವು ಅಯೋಧ್ಯ ಒಂದು ನಗರದಲ್ಲಿ ಇವತ್ತು ಮುಂದೆ 22ನೇ ತಾರೀಕು ಶ್ರೀರಾಮರ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅಂಥ ಒಂದು ಪ್ರತಿಷ್ಠಾಪನೆಗೂ ಸುಧಾ ಶ್ರೀ ವಿದ್ಯಾಚೌಡೇಶ್ವರಿ ಅಂತರಾಳ ಭಕ್ತರು ಮತ್ತು ವಿದ್ಯಾಚೌಡೇಶ್ವರಿ ಮಠದ ಎಲ್ಲ ಭಕ್ತರಿಂದ ಉಪದ್ರೋಹಗಳು ಬರದಲೇ ಇರಲಿ ಅಂತ ಹೇಳಿ ತಾಯಿ ವಿದ್ಯಾಚೌಡೇಶ್ವರಿಗೆ ಈ ಒಂದು ಸುಸಂದರ್ಭದಲ್ಲಿ ಒಂದು ಕಂಕಣವನ್ನು ಕೊಡ್ತಾ ಇದ್ದೇವೆ. ನಮೋ ಶ್ರೀ ವಿದ್ಯಾಚೌಡೇಶ್ವರಿ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ.